ಅಲ್ಲ, ಒಂದು ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದಾಗ ಚರ್ಚೆಯಲ್ಲಿದ್ದಾಗ ತಾವೊಬ್ರು ಹೊರಗಡೆ ಅರ್ಜಿದಾರರಾಗೆ ತಾವು ಕೇಳಿದಿರ, ಅದಕ್ಕೆ ಉತ್ತರ ಕೊಡಬೇಕಾಗಿರುವಂತದ್ದು ಅಧಿಕಾರಿಯ ಜವಾಬ್ದಾರಿ ಅಲ್ವಾ? ನಾಳೆ ಬೆಳಗ್ಗೆ ನೀವು ಒಂದ್ ವೇಳೆ ಹಕ್ಕುಚ್ಯುತಿ ಮಂಡನೆ ಮಾಡಿದಾಗ ಇವರೆಲ್ಲರೂ ಬರ್ತಿರ್ತಾನೆ. ನೋಡಿ ಮಾಡ್ತೀವ್ರಿ, ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಅರ್ಥ ಮಾಡ್ಕೋಬೇಕು. ಸಚಿವರದ್ದು ಬಿಟ್ಬಿಡ್ರಿ, ಸಚಿವರು ಏನು ಮಾಡ್ತಾರೋ ಏನು ಹೇಳ್ತಾರೋ ಏನು ಹೇಳಂಗಿಲ್ಲ, ದಟ್ ಈಸ್ ಸೆಕೆಂಡ್ರಿ. ಅವ್ರಿಗೇನಾಗುತ್ತೋ ಬಿಡುತ್ತೋ ಅನ್ನೋದು ಸೆಕೆಂಡ್ರಿ. ಬಟ್ ಅಧಿಕಾರಿ ವಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ, ತಮ್ಮ ವಾಹಿನಿ ಮುಖಾಂತರ ವಿಶೇಷವಾಗಿ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಸತ್ಯ ಏನೈತೆ ಆ ಸತ್ಯವನ್ನು ಮಾತ್ರ ಹೇಳುವಂಥ ಪ್ರಯತ್ನ ಮಾಡಿ, ಸುಮ್ಮನೆ ಯಾರೋ ಹೇಳ್ಯಾರ ಅಂತೇಳಿ ವಿನಾಕಾರಣ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಿಮ್ಮ ನೌಕರಿಯನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಅನ್ನುವಂಥದ್ದು ತಮ್ಮ ವಾಹಿನಿ ಮುಖಾಂತರ ಭಾಳ ಸ್ಪಷ್ಟವಾಗಿ ಅಧಿಕಾರಿ ವರ್ಗದವ್ರಿಗೆ ಹೇಳೋಕ್ಕೂ ಕೂಡ ಇಚ್ಛೆಪಡ್ತೇನೆ. ಸರ್, 2 ತಿಂಗಳದ್ದು 5,000 ಕೋಟಿ ಆಗುತ್ತೆ. ಅದರಲ್ಲೂ ಪ್ರತಿ ತಿಂಗಳಾದ್ಮೇಲೆ ಒಂದು ತಿಂಗಳು 2 ತಿಂಗಳು ಲೇಟಾಗಿ ಕೊಟ್ಟರು ಕೂಡ ನೀವು ಹಳೇದನ್ನು ಕ್ಲಿಯರ್ ಮಾಡಿ ಹೊಸದು ಹಾಕಬೇಕು. ಅದು ಹೊಸ ಅಕಾಡೆಮಿಕ್ ಇಯರ್ ಆಗಲಿ, ಹೊಸ ಬಜೆಟ್ ಇಯರ್ ಆಗಲಿ, ಎನಿವನ್. ಬಟ್ ಇಲ್ಲಿ ಆಗ್ತಿರೋದೇನಂತ ಹೇಳಿದ್ರೆ ಫೆಬ್ರವರಿ ಮತ್ತೆ ಮಾರ್ಚಲ್ಲಿ ಆಗ್ದೇನೆ ಅದಂಗೆ ಏಪ್ರಿಲ್ ತಿಂಗಳಿಗೆ ಜಂಪ್ ಆದ್ರು. ಈಗ ಬೆಂಗಳೂರೇ ಬಿಟ್ಟಿಲ್ಲ, ಹೆಂಗ್ ಬೆಳಗಾವಿ ತರದವ ಧಾರವಾಡದಿಂದ ಒಂದೇ ಸಲ ಇದರಲ್ಲಿ ಒಟ್ಟು ಇರ್ತಕ್ಕಂಥ ಹಿಡನ್ ಅಜೆಂಡಾನೇ ಅದೈತಿ. ಅದ್ರಾಗ ನೀವು ಹೇಳಿದ್ದು 100% ಫ್ಯಾಕ್ಟ್. ಇದರಲ್ಲಿ ಇರ್ತಕ್ಕಂಥ ಹಿಡನ್ ಅಜೆಂಡಾ ಅದೇ. ನಾನು ಕೇಳಿದ್ದು ಫೆಬ್ರವರಿ ಮಾರ್ಚ್, ಏಪ್ರಿಲ್ ಕೇಳಿಲ್ಲ. ನನಗೆ ಗೊತ್ತಿತ್ತು ಏಪ್ರಿಲ್ ಅಮೌಂಟ್ ಬಂದಿದೆ ಅಂತಕ್ಕಂಥದ್ದು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟು 5 ತಿಂಗಳ ಅಮೌಂಟು ಖಾತೆದಾರರಿಗೆ ಮುಟ್ಟಿದೆ. ಅದರಲ್ಲಿ ನಂದೇನೂ ಸೆಕೆಂಡ್ ಒಪಿನಿಯನ್ ಇಲ್ಲ, ನಂದೇನು ಅಭ್ಯಂತರನೂ ಇಲ್ಲ. ನಾನು 9ನೇ ತಾರೀಕಿಗೆ ಮಾತಾಡಿ ಆದಮೇಲೆ 10ನೇ ತಾರೀಕಿಗೆ ಸೆಪ್ಟೆಂಬರ್ ದುಡ್ಡು ಹೋಯ್ತು. ಸೆಪ್ಟೆಂಬರ್ ದುಡ್ಡು ಹಾಕಿದ್ರು. ನೀವು ಕ್ವಶನ್ ಕೇಳಿ ಎಲ್ಲ ಅದನ್ನು ತರಾಟೆಗೆ ತೆಗೆದುಕೊಂಡಾದ್ಮೇಲೆ ಸೆಪ್ಟೆಂಬರ್ ದುಡ್ಡನ್ನು ಹಾಕಿದ್ರು. ಅವತ್ತು ಸಚಿವರು ಏನು ಹೇಳಿದ್ರು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಹೇಳಿದ್ರು. ಅದರ ಅನ್ವಯ ಸೆಪ್ಟೆಂಬರ್ ದುಡ್ಡನ್ನು ಅವ್ರು ಅವತ್ತು ಹಾಕಿದ್ರು, ಮರುದಿವ್ಸ ಹಾಕ್ಯಾರ. ನಾನು ಮಾತಾಡಿದ್ಮೇಲೆ ನನಗೆ ಒಂದು ಖುಷಿ, ನಾನು ಮಾತಾಡಿದಾದ್ಮೇಲೆ ರಾಜ್ಯದ 1,24,00,000 ಮಹಿಳೆಯರ ತಾಯಂದಿರಿಗೆ ಖಾತೆಗೆ 2,500 ಕೋಟಿ ಹಣವನ್ನು ಕೊಡಿಸಿದೆ ಅಂತಕ್ಕಂಥ ಒಂದು ನೆಮ್ಮದಿ, ತೃಪ್ತಿ ನನಗೈತಿ. ಒಂದೇದು. ಎರಡನೇದು, ಇವತ್ತು ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ, ಒಂದು ಕಡೆ ಹೇಳ್ತಾ ತೊಗೊಂಬಂದು ಹೇಳಿದ್ರು, ಒಬ್ಬ ಮಹಿಳೆ ಸಚಿವರಾಗಿದ್ದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತೀರಿ. ನನಗೂ ನೀವು ಯಾಕೋ ಬಿಜೆಪಿ ಅವರು ಮಹಿಳೆ ಸಚಿವನ ಟಾರ್ಗೆಟ್ ಮಾಡಿದ್ರಿ ಅಂತ ಅನಿಸ್ತು. ಅವ್ರು ಹೇಳಿದ್ರು, ನಾನು ಹೇಳ್ತಾಕೆ ಇಚ್ಛೆ ಪಡ್ತೀನಿ. ನನಗೆ ಅವಾಗಲ್ಲೇ ಸಿಗಲಿಲ್ಲ, ನಾನು ಸ್ಪೀಕರ್ ಅವ್ರು ನನಗೆ ಮಾತಾಡೋಕ್ಕೆ ಅವಕಾಶ ಒದಗಿಸ್ಕೊಡ್ಲಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಲಕ್ಷ್ಮೀ ಅಕ್ಕ ನಮ್ಮ ಅಕ್ಕನ ಅದಿರಿ ನೀವು, ನಮಗೆ ಅದ್ರ ಬಗ್ಗೆ ಯಾವುದೇ ಎರಡನೇ ಪ್ರಶ್ನೆ ಇಲ್ಲ ಅನ್ನೋಂಥದ್ದು ನನಗೆ ಭಾಳ ಸ್ಪಷ್ಟ ಐತಿ. ನಾವು ನಿಮ್ಮನ್ನ ಮಹಿಳೆ ಅಂತಂದು ಕೇಳಿಲ್ಲ, ನೀವು ಒಬ್ಬ ಸಚಿವೆ ಅಂತೇಳಿ ಮಾತ್ರ ನಾವು ಕೇಳಿದ್ದೇವೆ. ಇದೇ ಇಲಾಖೆ ಡಿ.ಕೆ. ಶಿವಕುಮಾರ್ ಅವ್ರ ಕಡೆ ಇದ್ರು ಇಷ್ಟ ಗಟ್ಟಿಯಾಗಿ ಕೇಳ್ತಿದ್ದೆ. ಇದೇ ಇಲಾಖೆ ಸಿದ್ದರಾಮಯ್ಯನವ್ರ ಹತ್ರ ಇದ್ರು ಕೂಡ ಅಷ್ಟೇ ಗಟ್ಟಿಯಾಗಿ ಕೇಳಿ ಇದಕ್ಕೆ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ನಾನು ತೆಗೆದುಕೊಂಡು ಹೋಗಿದ್ದೆ. ಇಲ್ಲಿ ಸಚಿವರು ಯಾರಿದ್ದಾರೆ ಅನ್ನುವಂಥದ್ದು ಮಹತ್ವ ಅಲ್ಲ, ಸಚಿವರು ಯಾರು ಯಾವ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದು ಇಂಪಾರ್ಟೆಂಟ್. ಎರಡನೇದು, ನೀವು ಮಹಿಳೆಯರ ಸಲುವಾಗಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಹೇಳ್ತೀನಿ, ನಾ ಧ್ವನಿ ಎತ್ತಿದ್ದು ಯಾವುದೋ ಗಂಡು ಮಕ್ಕಳ ಸಲುವಾಗಿ, ಪುರುಷರ ಸಲುವಾಗಿ ಎತ್ತಿಲ್ಲ. ಈ ರಾಜ್ಯದ 1,24,00,000 ತಾಯಂದಿರ ಸಲುವಾಗಿ ಧ್ವನಿ ಎತ್ತಿದ್ದೇನೆ ಅನ್ನತಕ್ಕಂಥದ್ದನ್ನು ನಾನು ಮಾತಾಡ್ತೀನಿ. ನೀವು ಒಬ್ಬರು ಮಹಿಳೆ ಅಲ್ಲ, ನೀವು ಒಬ್ಬರ ಮೇಲೆ ಸಲುವಾಗಿ ನಿಮ್ಗೆ ಅನ್ಕೊಂಡ್ರೆ, ನಾನು ಎತ್ತಿದ್ದು 1,24,00,000 ಜನ ಮಹಿಳೆಯರ ಸಲುವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಆ ಖುಷಿ ನನಗೆ ಇದೆ, ಹೆಮ್ಮೆ ಇದೆ. ಅವ್ರಿಗೆ 5,000 ಕೋಟಿ ರೂಪಾಯಿ ತಲುಪುವವರೆಗೂ ನಾನು ಸುಮ್ಮನೆ ಕೊಡೋದಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ.